ನಮ್ಮ ಕನ್ನಡ ಚಿತ್ರರಂಗ ಕಂಡಂತಹ ಸಾರ್ವಕಾಲಿಕ ಶ್ರೇಷ್ಠ ಕಲಾವಿದರು ಹಾಗೂ ನಾಯಕ ನಟರಲ್ಲಿ ಕಾಣಿಸಿಕೊಳ್ಳುವಂತಹ ಅಗ್ರಗಣ್ಯ ವ್ಯಕ್ತಿ ಅಂದ್ರೆ ಅದು ನಮ್ಮ ಅಣ್ಣ ಅವರು ರಾಜ್ಕುಮಾರ್ ಅವರು. ಕನ್ನಡ ಅಂದ್ರೆ ರಾಜ್ಕುಮಾರ್, ರಾಜ್ಕುಮಾರ್ ಅಂದ್ರೆ ಕನ್ನಡ ಅನ್ನೋ ರೀತಿಯಲ್ಲಿ ಕನ್ನಡದ ಅಸ್ಮಿತೆಯಾಗಿ ತಮ್ಮ ಜೀವನವನ್ನೇ ಕನ್ನಡ ಹಾಗೂ ಕನ್ನಡ ಚಿತ್ರರಂಗಕ್ಕಾಗಿ ಮುಡಿಪಿಟ್ಟವರು. ಇಂದು ಕನ್ನಡ ಚಿತ್ರರಂಗ ಹಾಗೂ ಕನ್ನಡ ಭಾಷೆಯ ಪಸರುವಿಕೆಯಲ್ಲಿ ರಾಜ್ಕುಮಾರ್ ಅವರ ಕೊಡುಗೆ ಸಾಕಷ್ಟಿದೆ ಅಂತ ಹೇಳ್ಬೋದು. ಕೇವಲ ಈ ವಿಚಾರಗಳ ಮೂಲಕ ಮಾತ್ರ ಅಲ್ಲದೆ ತಮ್ಮ ಪಾತ್ರಗಳ ಮೂಲಕ ಕೂಡ ರಾಜ್ಕುಮಾರ್ ಅವರು ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಯನ್ನ ತಂದ್ರು. ಅಷ್ಟರ ಮಟ್ಟಿಗೆ ರಾಜ್ಕುಮಾರ್ ಅವರು ನಟಿಸ್ತಾ ಇದ್ದಂತಹ ಪಾತ್ರಗಳು ಪ್ರೇಕ್ಷಕರ ಮನಸ್ಸಿನಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನ ತರ್ತಾ ಇದ್ವು. ಆದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳಕ್ ಹೊರಟಿರೋದು ಕೇವಲ ನಾಯಕ ನಟನಾಗಿ ಮಾತ್ರವಲ್ಲದೆ ನೆಗೆಟಿವ್ ಶೇಡ್ ಗಳಲ್ಲಿ ನಟಿಸುವ ಮೂಲಕ ಕೂಡ ರಾಜ್ಕುಮಾರ್ ಅವರು ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿದ್ರು. ಹಾಗಿದ್ರೆ ರಾಜ್ಕುಮಾರ್ ಅವರು ನಟಿಸಿರುವಂತಹ ನೆಗೆಟಿವ್ ಶೇಡ್ ಪಾತ್ರಗಳು ಯಾವುದು ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಈ ಸಾಲಲ್ಲಿ ಕಾಣಿಸ್ಕೊಳ್ಳೋದು 1979ರಲ್ಲಿ ಬಿಡುಗಡೆ ಆಗಿರುವಂತಹ ನಾನೊಬ್ಬ ಕಳ್ಳ ಸಿನಿಮಾ. ದೊರೆ ಭಗವಾನ್ ನಿರ್ದೇಶನದಲ್ಲಿ ಮೂಡಿ ಬಂದಿದ್ದ ಈ ಸಿನಿಮಾ ರಾಜ್ಕುಮಾರ್ ರನ್ನ ದ್ವಿಪಾತ್ರದಲ್ಲಿ ಹೊಂದಿತ್ತು. ಇನ್ನು ಈ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ಕಳ್ಳನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಎಲ್ಲರ ಗಮನವನ್ನ ಸೆಳೆದಿತ್ತು. ನಂತರದ ಸಾಲಿನಲ್ಲಿ ಕಾಣಿಸಿಕೊಳ್ಳುವಂತಹ ಸಿನಿಮಾ 1952ರಲ್ಲಿ ಬಿಡುಗಡೆ ಆಗಿದ್ದ ಹೃದಯ ಸಂಗಮ ಸಿನಿಮಾ. ಈ ಸಿನಿಮಾದಲ್ಲಿ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ಡಬಲ್ ಆಕ್ಟಿಂಗ್ ನಲ್ಲಿ ಕಾಣಿಸಿಕೊಂಡಿದ್ರು ಹಾಗೂ ಕ್ಲೈಮ್ಯಾಕ್ಸ್ ನ 3 ನಿಮಿಷಗಳಲ್ಲಿ ತಮ್ಮ ವಿಲನ್ ಕ್ಯಾರೆಕ್ಟರ್ ಮೂಲಕ ಪ್ರತಿಯೊಬ್ಬ ಸಿನಿಮಾ ಪ್ರೇಕ್ಷಕರ ಮನಸ್ಸನ್ನ ಗೆಲ್ಲೋದಕ್ಕೆ ಯಶಸ್ವಿಯಾಗಿದ್ರು. ಹೀರೋ ಮಾತ್ರ ಅಲ್ಲ, ವಿಲನ್ ಆಗಿ ಕೂಡ ನಾನು ನಟನೆ ಮಾಡಬಲ್ಲೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ರು ಅಣ್ಣವರು. 1959ರಲ್ಲಿ ಬಿಡುಗಡೆ ಆದಂತಹ ಪೌರಾಣಿಕ ಸಿನಿಮಾ ಮಹಿಷಾಸುರ ಮರ್ದಿನಿ ಸಿನಿಮಾದಲ್ಲಿ ಕೂಡ ರಾಜ್ಕುಮಾರ್ ಅವರು ಮಹಿಷನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಈ ಸಿನಿಮಾದಲ್ಲಿ ಅವರ ಜೊತೆಗೆ ಸಾಹುಕಾರ್ ಜಾನಕಿ ಹಾಗೂ ಉದಯ್ ಕುಮಾರ್ ಅವರಂತಹ ಘಟಾನುಘಟಿಗಳು ನಟಿಸಿದ್ರು. ಕೇವಲ ನಟನೆಯ ಮೂಲಕ ಮಾತ್ರವಲ್ಲದೆ ರಾಜ್ಕುಮಾರ್ ಅವರು ಈ ಸಿನಿಮಾದಲ್ಲಿ ಹಾಡುಗಾರಿಕೆಯ ಮೂಲಕ ಕೂಡ ಸದ್ದು ಮಾಡಿದ್ರು. 1960ರಲ್ಲಿ ಬಿಡುಗಡೆಯಾದಂತಹ ಮತ್ತೊಂದು ಪೌರಾಣಿಕ ಸಿನಿಮಾ ದಶಾವತಾರ ಸಿನಿಮಾದಲ್ಲಿ ಕೂಡ ರಾಜ್ಕುಮಾರ್ ಅವರು ಕೇವಲ ಒಂದು ನೆಗೆಟಿವ್ ಪಾತ್ರದಲ್ಲಿ ಮಾತ್ರವಲ್ಲ, ಬದಲಾಗಿ ಜಯ, ಹಿರಣ್ಯಕಶ್ಯಪ, ಶಿಶುಪಾಲ ಹಾಗೂ ರಾವಣನ ಪಾತ್ರಗಳಲ್ಲಿ ಕೂಡ ಕಾಣಿಸಿಕೊಳ್ಳುವ ಮೂಲಕ ತಮ್ಮ ರೌದ್ರ ನಟನೆಯನ್ನ ಕಣ್ಣಲ್ಲಿಯೇ ಪ್ರೇಕ್ಷಕರಿಗೆ ತೋರ್ಪಡಿಸಲು ಯಶಸ್ವಿಯಾಗಿದ್ರು. ನಂತರದ ಸಾಲಿನಲ್ಲಿ ಕಾಣಿಸಿಕೊಳ್ಳೋದು 1963ರಲ್ಲಿ ಬಿಡುಗಡೆಯಾದಂತಹ ಸತಿ ಶಕ್ತಿ ಸಿನಿಮಾ. ರಕ್ತಾಕ್ಷ ಹಾಗೂ ವಿರೂಪಾಕ್ಷ ಎನ್ನುವಂತಹ 2 ಪಾತ್ರಗಳಲ್ಲಿ ರಾಜ್ಕುಮಾರ್ ಅವರು ಕಾಣಿಸಿಕೊಂಡಿದ್ದು, ಇದರಲ್ಲಿ ಮಂತ್ರವಾದಿಯ ಪಾತ್ರದಲ್ಲಿ ತಮ್ಮ ಖಳನಾಯಕನ ನಟನೆಯ ಮೂಲಕ ರಾಜ್ಕುಮಾರ್ ಅವರು ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿದ್ರು. ತಾನು ಖಳನಾಯಕ ಆದ್ರೆ ನಾಯಕನಿಗಿಂತಲೂ ಕೂಡ ಯಶಸ್ವಿಯಾಗಿ ನಟಿಸಬಲ್ಲೆ ಅನ್ನೋದನ್ನ ಈ ಸಿನಿಮಾದಲ್ಲಿ ಅವರು ಸಾಬೀತುಪಡಿಸಿದ್ರು. 1958ರಲ್ಲಿ ತೆರೆಕಂಡಂತಹ ಭೂಕೈಲಾಸ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ದಶಕಂಠ ರಾವಣನ ಪಾತ್ರದಲ್ಲಿ ವಿಜೃಂಭಿಸಿದ್ರು. ಇಂದ್ರ ಲೋಕವನ್ನ ಗೆಲ್ಲುವಂತಹ ರಾವಣನ ಪಾತ್ರದಲ್ಲಿ ರಾಜ್ಕುಮಾರ್ ಅವರು ಯಾರಿಗೂ ಕೂಡ ಪದಗಳಿಗೂ ನಿಲುಕದ ರೀತಿಯಲ್ಲಿ ನಟನೆ ಮಾಡಿದ್ರು ಅಂತ ಹೇಳ್ಬೋದು. ರಾಜ್ಕುಮಾರ್ ಅವರ ಈ ಪಾತ್ರಕ್ಕೆ ವ್ಯಾಪಕವಾಗಿ ಅಂದಿನ ಕಾಲದಲ್ಲೇ ತುಂಬಾ ಮೆಚ್ಚುಗೆ ವ್ಯಕ್ತವಾಗಿತ್ತು. ಈ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ತೋರ್ಪಡಿಸಿದ ರೌದ್ರ ಭಯಾನಕ ಪರ್ಫಾರ್ಮೆನ್ಸ್ಗೆ ಪ್ರತಿಯೊಬ್ರು ಕೂಡ ಫಿದಾ ಆಗೋಗಿದ್ರು. ರಾಜ್ಕುಮಾರ್ ಅವರು ವಿಲನ್ ಆಗಿ ಕಾಣಿಸಿಕೊಂಡಿರುವಂತಹ ಮತ್ತೊಂದು ಸಿನಿಮಾ ಅಂದ್ರೆ ಅದು ಮೋಹಿನಿ ಭಸ್ಮಾಸುರ. 1966ರಲ್ಲಿ ಬಿಡುಗಡೆಯಾದಂತಹ ಈ ಪೌರಾಣಿಕ ಸಿನಿಮಾದಲ್ಲಿ ಕೂಡ ರಾಜ್ಕುಮಾರ್ ಅವರು ಔಟ್ ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ನೀಡಿದ್ರು. ಲೀಲಾವತಿ ಹಾಗೂ ಉದಯ್ ಕುಮಾರ್ ರಂತಹ ದಿಗ್ಗಜ ಕಲಾವಿದರ ಸಮಾಗಮದಲ್ಲಿ ನಡೆದಿರುವಂತಹ ಈ ಸಿನಿಮಾದಲ್ಲಿ ಭಸ್ಮಾಸುರನ ಪಾತ್ರದಲ್ಲಿ ರಾಜ್ಕುಮಾರ್ ಅವರ ಪರಕಾಯ ಪ್ರವೇಶ ತುಂಬಾ ಅದ್ಭುತವಾಗಿತ್ತು. ತಮ್ಮ ಭಸ್ಮಾಸುರ ಪಾತ್ರದಲ್ಲಿ ಪ್ರತಿಯೊಬ್ಬರನ್ನು ಕೂಡ ರಾಜ್ಕುಮಾರ್ ಅವರು ತಮ್ಮ ಅದ್ಭುತ ನಟನೆಯ ಮೂಲಕ ಮಂಕಾಗುವಂತೆ ಮಾಡ್ಬಿಟ್ಟಿದ್ರು. ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ ಒಂದಾಗಿರುವಂತಹ ದಾರಿ ತಪ್ಪಿದ ಮಗ ಕೂಡ ಈ ಲಿಸ್ಟ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಡಬಲ್ ಆಕ್ಟಿಂಗ್ ನಲ್ಲಿ ರಾಜ್ಕುಮಾರ್ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ರು ಹಾಗೂ ತಮ್ಮ ಪಾತ್ರವನ್ನ 100ಕ್ಕೆ 100 ನ್ಯಾಯ ಒದಗಿಸುವಂತಹ ರೀತಿಯಲ್ಲಿ ನಟಿಸಿ ತೋರಿಸ್ಕೊಟ್ಟಿದ್ರು. ಈ ಪಾತ್ರಗಳಲ್ಲಿ ಒಂದು ಪಾತ್ರ ಡಕಾಯಿತನ ಪಾತ್ರ ಆಗಿದ್ದು ರಾಜ್ಕುಮಾರ್ ಅವರು ಈ ಪಾತ್ರದಲ್ಲಿ ಸೊಗಸಾಗಿ ನಟಿಸಿದ್ರು. ಮಂಜುಳಾ, ಆರತಿ ಹಾಗೂ ಕಲ್ಪನಾ ಅವರು ಕೂಡ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಈ ಸಾಲಿನಲ್ಲಿ ಕಾಣಿಸ್ಕೊಳ್ಳೋದು 1983ರಲ್ಲಿ ಬಿಡುಗಡೆ ಆದಂತಹ ಆಲ್ ಟೈಮ್ ಇಂಡಸ್ಟ್ರಿ ಹಿಟ್ ಸಿನಿಮಾ ಭಕ್ತ ಪ್ರಹ್ಲಾದ. ಈ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಹಾಗೂ ರಾಜ್ಕುಮಾರ್ ತಂದೆ ಮಗ ಇಬ್ರು ಕೂಡ ಒಂದೇ ಸಿನಿಮಾದಲ್ಲಿ ನಟಿಸಿದ್ರು ಅನ್ನೋದೇ ತುಂಬಾ ಖುಷಿ. ಜೊತೆಗೆ ತಮ್ಮ ಜೀವನದ ಅತ್ಯಂತ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ರಾಜ್ಕುಮಾರ್ ಅವರು ಹಿರಣ್ಯಕಶಿಪು ಪಾತ್ರದ ಮೂಲಕ ಈ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ರು. ಇವತ್ತಿಗೂ ಕೂಡ ಹಿರಣ್ಯಕಶಪನ ಪಾತ್ರದಲ್ಲಿ ರಾಜ್ಕುಮಾರ್ ಅವರ ಪ್ರತಿಯೊಂದು ಡೈಲಾಗ್ಗಳು ಕೂಡ ಎಲ್ರಿಗೂ ಬಾಯ್ಪಾಠ ಆಗೋಗಿದೆ ಅನ್ಬೋದು. ಅಷ್ಟರ ಮಟ್ಟಿಗೆ ಈ ಪಾತ್ರ ಪರಿಣಾಮ ಬೀರಿತು. ಇವುಗಳ ಸ್ನೇಹಿತರೆ, ರಾಜ್ಕುಮಾರ್ ಅವರು ವಿಲನ್ ಆಗಿ ಕಾಣಿಸಿಕೊಂಡಿರುವಂತಹ ಬೆಸ್ಟ್ ಪಾತ್ರಗಳನ್ನ ಹೊಂದಿರುವಂತಹ ಸಿನಿಮಾಗಳು. ಇವುಗಳಲ್ಲಿ ನೀವು ರಾಜ್ಕುಮಾರ್ ಅವರನ್ನ ಯಾವ ಸಿನಿಮಾದ ವಿಲನ್ ಅವತರಣದಲ್ಲಿ ನೋಡೋದಕ್ಕೆ ಇಷ್ಟಪಟ್ಟಿದ್ರಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ಜೊತೆಗೆ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.